ಕೆಲವೇ ಹೊತ್ತಿನಲ್ಲಿ ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆರ್ಸಿಬಿ ಪಂಜಾಬ್ ಕಿಂಗ್ಸ್ ನಡುವೆ ಮಹಾ ಕದನ ಏರ್ಪಡಲಿದೆ. ಸ್ಟೇಡಿಯಂನತ್ತ ಅಭಿಮಾನಿಗಳು ಹರಿದು ಬರ್ತಾ ಇದ್ದಾರೆ. ಮೋದಿ ಸ್ಟೇಡಿಯಂ ಬಳಿ ಆರ್ಸಿಬಿ ಫ್ಯಾನ್ಸ್ನ ಜೋಶ್ ಡಬಲ್ ಆಗ್ತಾ ಇದೆ. ಆರ್ಸಿಬಿ ಗೆಲುವಿಗಾಗಿ ಅಭಿಮಾನಿಗಳು ಜೈಕಾರವನ್ನ ಹಾಕ್ತಾ ಇದ್ದಾರೆ. ಆರ್ಸಿಬಿ ಗೆಲ್ಲಬೇಕು ಅಂತ ಪ್ರಾರ್ಥನೆಗಳನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಮೋದಿ ಸ್ಟೇಡಿಯಂನಲ್ಲಿ ಅಭಿಮಾನಿಗಳು ಬಂದು ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಬಂದಾಗಿಂದ ಇಲ್ಲಿಯವರೆಗೂ ಆರ್ಸಿಬಿ ಜಪ ಮಾಡ್ತಿದ್ದಾರೆ. ಆರ್ಸಿಬಿ ಗೆಲುವಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ. ಆರ್ಸಿಬಿಯ ಪರವಾಗಿ ಘೋಷಣೆ ಕೂಗ್ತಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರ್ತಿ. ಇರುವಂತಹ ಸ್ಥಳ ಯಾವುದು? ಅಲ್ಲಿ ಆರ್ಸಿಬಿ ಅಭಿಮಾನಿಗಳ ಪ್ರೀತಿ ಹೇಗೆ ವ್ಯಕ್ತವಾಗ್ತಿದೆ? ಖಂಡಿತ ದಿವ್ಯಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 7:15 ಮ್ಯಾಚ್ ಶುರು ಆಗುತ್ತೆ. ಬೆಂಗಳೂರಲ್ಲಿ ಮ್ಯಾಚ್ ಸ್ಟೇಡಿಯಂ ಅಲ್ಲಿ ಆಗುವಂತ ಫೀಲ್ ನ ಕೊಡಬೇಕಂತ ವಿಜಯನಗರದ ಗ್ರೌಂಡ್ ಅಲ್ಲಿ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ಕೊತಿದ್ದಾರೆ. ಹೊರಗ ಭಾಗದಲ್ಲಿ ಅಭಿಮಾನಿಗಳು ಕಾಯ್ತಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮ್ಯಾಚ್ ನೋಡಕ್ ಬಂದಿದ್ದೀರಾ, ಸ್ಟೇಡಿಯಂ ಫೀಲ್ ಸಿಗಬೇಕು ಅಂತ ಕಾಯ್ತಿದ್ದಾರೆ ಒಳಗಡೆ ಬಿಡೋದಕ್ಕೆ? ಇದು ತುಂಬ ಕ್ರೇಜ್ ಇದೆ. ಇದು ಏನು ಮಾಡುತ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಕಪ್ ಹೊಡಿತಾರೋ ಈ ಸಲ ಕಪ್ ಹೇಳ್ತೀವಿ. ಟಿ ಶರ್ಟ್ ಹಾಕೋ ಬಂದಿದ್ಯಾ ಮಗ? ಈ ಸಲ ನಮ್ದೇ ಕಪ್ಪು. ಮತ್ತೆ ಸಖತ್ತು ಕ್ರೌಡ್ ಇದೆ. ಎಲ್ಲರೂ ಫ್ಯಾನ್ಸ್ ಬಂದಿದ್ದಾರೆ. ಎಲ್ಲರೂ ಜೈ ಆರ್ಸಿಬಿ. ಹೇಳ್ತೀವಿ. ಮ್ಯಾಚ್ ನೋಡಕ್ ಬಂದಿದ್ಯಾ? ಕಾಯ್ತಿದ್ಯಾ ಸರ್? ತುಂಬಾ ಖುಷಿ ಆಗ್ತಿದೆ. ಸಲ ಕಪ್ ನಮ್ದೇ ಸರ್. ಅಷ್ಟೇ. ಸಾಕಷ್ಟು ಜನ ಸೇರ್ಕೊಂಡಿದ್ದಾರೆ. ಎಲ್ಲರೂ ಬಾಯಲ್ಲಿ ಬರ್ತಿರೋದು ದಿವ್ಯಾ, ಈ ಸಲ ಕಪ್ ನಮ್ದೇ ಅಂತ. ಇನ್ನೂ ಸಾಕಷ್ಟು ಜನ ಎರಿದ್ದಾರೆ. ಸರ್, ಮ್ಯಾಚ್ ಆರ್ಸಿಬಿ ಮ್ಯಾಚ್ ಪ್ರತಿ ಸಲ ನೋಡ್ಕೊಂಡು ಬರ್ತಿದೆ. ಸಲ ಫೈನಲ್ ಬಂದಿದೆ. ಇಲ್ಲೊಂದು ಸ್ಟೇಡಿಯಂ ಸೆಟಪ್ ನಡೀತಾ ಇದೆ. ಸರ್, ನಾನು ಬಂದು ಟಿಕೆಟ್ ತಗೊಳ್ಳೋ ಅಂತ ಬಂದೆ. ಟಿಕೆಟೇ ಸೋಲ್ಡ್ ಔಟ್ ಆಗ್ಬಿಟ್ಟೈತಂತೆ. ಇವಾಗ ನಾವು ಬೇರೆ ಕಡೆ ಹೋಗ್ಬೇಕು. ಕಾಯ್ತಿದ್ದೀರಾ ಮ್ಯಾಚ್ ನೋಡೋಕೆ? ಹೌದು, ಮ್ಯಾಚ್ ನೋಡೋಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ದಿವ್ಯಾ, ಇನ್ನು ಒಳಭಾಗ ಕರ್ಕೊಂಡು ಹೋಗ್ತೀನಿ. ಸ್ಟೇಡಿಯಂ ಅಲ್ಲಿ ಏನು ಗ್ರೌಂಡ್ ಇದೆ, ಗ್ರೌಂಡ್ ಒಳಭಾಗದಲ್ಲಿ ಯಾವ ರೀತಿ ವ್ಯವಸ್ಥೆ ಆಗ್ತಿದೆ ಅಂತ ನೋಡ್ಬೋದು. ಇಲ್ಲಿ ಬರುವಂತಹ ಅಂದರೆ LED ವಾಲ್ನ ನಿಮಗೆ ಮೊದಲು ತೋರಿಸ್ಬಿಡ್ತೀನಿ. ಸರಿಸುಮಾರು 25ಕ್ಕೆ 60 ಅಡಿಯಷ್ಟು ಬೃಹತ್ LED ವಾಲನ್ನು ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಜೊತೆಗೆ ಸುತ್ತಮುತ್ತ ಕುತ್ಕೊಳ್ಳೋದಕ್ಕೆ ಈ ಗ್ರೌಂಡಲ್ಲಿ ಇದ್ದಂತಹ ಆಡಿಯನ್ಸ್ ಕುತ್ಕೊಳ್ಳೋಕೆ ಜಾಗ ಬಿಟ್ಟು 20ರಿಂದ 25 ಸಾವಿರ ಚೇರ್ಗಳ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಆ ರೀತಿ ವ್ಯವಸ್ಥೆ ಮಾಡಿಕೊಂಡು ಬರುವಂತಹ ಎಲ್ರಿಗೂ ಸ್ಟೇಡಿಯಂಲ್ಲಿ ನೋಡುವಂತಹ ಫೀಲ್ನ, ಈಗಾಗಲೇ ಮ್ಯಾಚ್ದು ಏನು ಲೈವ್ ರಿಲೇ ಆಗ್ತಿದೆ ಅದನ್ನು ಇಲ್ಲಿ LED ವಾಲಲ್ಲಿ ಡಿಸ್ಪ್ಲೇ ಮಾಡ್ತಿರುವಂಥದ್ದು. ಇಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೋತಿದ್ದಾರೆ. ಅಂದರೆ RCB ಮ್ಯಾಚು ಎಲ್ಲ ಅಹಮದಾಬಾದಲ್ಲಿ ನಡೆಯುತ್ತೋ ಆ ಫೀಲನ್ನು ವಿಜಯನಗರದಲ್ಲಿ ಬೆಂಗಳೂರಿನ ಜನರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ವ್ಯವಸ್ಥೆ ಮಾಡ್ಕೋತಾರೆ ಸಿಕ್ಕಿದ್ದಾರೆ. ಅವ್ರನ್ನ ಸರ್, LED ವಾಲ್ ರೆಡಿ ಆಗಿದೆ. ಹೌದು ಸರ್, ಏನು ನಮ್ಮ RCB ಕನಸಿತ್ತು, ಬೆಂಗಳೂರು ಜನ, ಕರ್ನಾಟಕದ ಜನ RCB ಗೆಲ್ಲಬೇಕು ಅಂತ. ಅದನ್ನು ನಮ್ಮ ಶಾಸಕರಾದಂಥ ಪ್ರಿಯಾ ಕೃಷ್ಣ ಅವರು, ಕೃಷ್ಣಪ್ಪ ಅವರು ಹಾಗೂ ನಮ್ಮ ಪ್ರದೀಪ್ ಕೃಷ್ಣ ಅವರು ನಮ್ಮ ಬೆಂಗಳೂರು ಜನಕ್ಕೆ ಅಹಮದಾಬಾದ್ಗೆ ಹೋಗಿ ನೋಡೋಕ್ಕಾಗಲ್ಲ. ನಮ್ಮೆಲ್ಲರೂ ಕರ್ನಾಟಕ ಜನ, ಬೆಂಗಳೂರು ಜನ ಬಂದು ನೋಡಲಿ ಅಂತ BGS ಗ್ರೌಂಡಲ್ಲಿ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ನಮ್ಮ ಅರುಣ್ ಸರ್ ಆಗಲಿ ಮತ್ತು ಅನಿಲ್ ಗೌಡ್ರ ನೇತೃತ್ವದಲ್ಲಿ ನಾವೆಲ್ಲ ಪ್ರಿಯಾ ಕೃಷ್ಣ ಅಭಿಮಾನಿಗಳು ಸೇರಿ ಈ ಅರೇಂಜ್ಮೆಂಟ್ ಮಾಡಿದ್ದೀವಿ. ನೀವೇ ಹೇಳ್ಬೇಕು ಹೆಂಗಿದೆ ಅಂತ ನೋಡಿ. ಬೆಂಗಳೂರಲ್ಲೇ ಯಾರೂ ಮಾಡಿಲ್ಲ ಅಂತ ಇದ್ದಾರೆ. ಆ ರೀತಿ ನಮ್ಮ ಶಾಸಕರಾದಂಥ ಪ್ರಿಯಾ ಕೃಷ್ಣ ನಮಗೆ ಕೈ ಜೋಡಿಸಿ ನಮಗೆ ಸಹಾಯ ಮಾಡಿ ಈ ರೀತಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸರ್, ಏನು ಹೇಳ್ತೀರಾ ಮ್ಯಾಚ್ಗೆ? ಇವಾಗ ಕಾಯ್ತಿದ್ದೀರಾ ನೋಡೋಕ್ಕೆ ದೊಡ್ಡ ವಾಲಲ್ಲಿ? ಖಂಡಿತವಲ್ಲೂ 100ಕ್ಕೆ 100 RCB ಗೆಲ್ಲುತ್ತೆ ಅಂತ ಇಲ್ಲಿರೋರೆಲ್ಲ ಬೇಡ್ಕೊಂತ ಇದೀವಿ. ಗೆಲ್ಲೇಬೇಕು ಅಂತ. ಈ ಸತಿ ಕಪ್ ನಮ್ದೇ ಅಂತ ಅನ್ಕೊಂಡಿದೀವಿ. ಸರ್, 18 ವರ್ಷ ಆದ್ಮೇಲೆ 18 ವರ್ಷದ ಕನಸಿದು? ಹೌದು ಸರ್, ಖಂಡಿತ. ಯಾಕೆ ಅಂದ್ರೆ 18 ವರ್ಷದಿಂದ ಎಲ್ಲ ಈ ಸಲ ಕಪ್ ನಮ್ದು, ಈ ಸಲ ಕಪ್ ನಮ್ದು